ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಮುಟ್ಗಿ ಅನ್ನೋದು ಒಂದು ಎಮೋಷನ್ ಅಂದ್ರೆ ತಪ್ಪಾಗಂಗಿಲ್ಲ. ಇವತ್ತು ಇದನ್ನು ಸಿಂಪಲ್ಲಾಗಿ ಹೆಂಗೆ ಮಾಡೋದು ನೋಡೋಣಂತ. ಒಂದು ಕುಟ್ಟು ಕಲ್ಲಿಗೆ ಉಪ್ಪು, ಖಾರ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಸಣ್ಣಕ್ಕೆ ಕುಟ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಈ ಕಡೆ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣಂತ. ಜೋಳದ ಹಿಟ್ಟಿಗೆ ಸ್ವಲ್ಪ ಬಿಸಿನೀರು ಹಾಕಿ ಆಮೇಲೆ ತಣ್ಣೀರು ಹಾಕಿ ಹಿಟ್ಟು ರೆಡಿ ಮಾಡಿಕೊಂಡು ಅದನ್ನು ದಪ್ಪಂಗೆ ಬಡಿದು ಕಾದಿರೋ ಹಂಚ ಮೇಲೆ ಹಾಕಿ ನೀರು ಹಚ್ಚಿ ಬೇಯಿಸಿಟ್ಕೋಬೇಕು. ನಾನು ಇದನ್ನು ಮಾಡೋಕ್ಕೆ ಅಕ್ಷಯಕಲ್ಪ ಆರ್ಗ್ಯಾನಿಕ್ಸ್ ಅವರ ಕೌ ಘೀನ ಯೂಸ್ ಮಾಡಕತ್ತೀನಿ. ಇದರಲ್ಲಿ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಇರೋಂಗಿಲ್ಲ. ಮರಳಾಗಿ ಮಸ್ತ್ ಇರುತ್ತೆ ತುಪ್ಪ ಮಾತ್ರ. ನಾನಂತೂ ಇವತ್ತು ಕ್ಯಾಲ್ರಿ ಕೌಂಟ್ ಮಾಡೋಕತ್ತಿಲ್ಲ, ಹಾಗಾಗಿ ತುಪ್ಪ ಹಾಕ್ಕೊಂಡಿನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಹಾಕ್ಕೊಂಡು ಆವಾಗಲೇ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೌರಿ ಹಿಂಗೆ ಕಲ್ಲಿಲೇ ಜಜ್ಕೊಂಡು ಬಿಟ್ರೆ ನಮ್ಮ ಮುಟ್ಗಿ ರೆಡಿನೇ ಆಗ್ತಾವೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ, ಸೂಪರ್ ಇರುತ್ತೆ ಟೇಸ್ಟ್.